ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಈಗಿನ ಕಾಲದಲ್ಲಿ ಯಾರಾದರೂ ರೋಡಲ್ಲಿ ಹೋಗ್ತಿರುವಾಗ 100 ರೂಪಾಯಿ ಬಿದ್ದಿದ್ದನ್ನು ತಗೊಂಡ್ರೆ ಅವರೇ ನೋಡಿ ವಾಪಸ್ ಬಂದು ಕೇಳಿದ್ರು ಕೊಡೋದಿಲ್ಲ. ಅದು ನಿಂದಲ್ಲ, ನಂದು ಅಂತ ಜೇಬಲ್ಲಿ ಇಟ್ಕೊಳ್ತೀವಿ. ಅಂಥದ್ರಲ್ಲಿ ಗದಗಿನ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ಕೋಟಿ ಬೆಲೆ ಬಾಳೋ ಚಿನ್ನವನ್ನು ಆ ಕುಟುಂಬದವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆಮೇಲೆ ಏನೇನೋ ಘಟನೆಗಳು ನಡೆದವು, ಅದೆಲ್ಲ ಮುಂದೆ ಮಾತಾಡೋಣ. ಅಷ್ಟಕ್ಕೂ ಲಕ್ಕುಂಡಿ ಅನ್ನೋದು ಅದೊಂದು ಐತಿಹಾಸಿಕ ಗ್ರಾಮ, ದೇವಾಲಯಗಳ ಸ್ವರ್ಗ. ಅದು ಶಿಲ್ಪಕಲೆಯ ತೊಟ್ಲು, ವಾಸ್ತುಶಿಲ್ಪಕಲೆಗಳನ್ನು ಹೊಂದಿರೋ ಆ ಗ್ರಾಮದಲ್ಲಿ 101 ದೇವಸ್ಥಾನ, 101 ಬಾವಿಗಳ ಐತಿಹಾಸಿಕ ಪ್ರತೀತಿ ಇದೆ. ಇಂತಹ ಲಕ್ಕುಂಡಿಯಲ್ಲಿ ಮನೆ ಕಟ್ಟಡದ ಪಾಯ ತೆಗೆಯುವಾಗ ನಿಧಿ ಪತ್ತೆ ಆಗಿದೆ. ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ ತಾಯಿ ಮಗನಿಗೆ ಈಗ ಸನ್ಮಾನ ಮಾಡಲಾಗಿದೆ. ಸದ್ಯ ಚಿನ್ನಾಭರಣ ಪುರಾತತ್ವ ಇಲಾಖೆ ಕೈ ಸೇರಿದೆ. ಹೀಗೆ ಮೂಡಿರುವ ಪ್ರಶ್ನೆ ಏನಂದರೆ, ಈ ನಿಧಿಯ ವಾರಸುದಾರರು ಯಾರು? ಆ ಕುಟುಂಬಕ್ಕೆ ಸಿಗೋದೇನು? ಸರ್ಕಾರಕ್ಕೆ ಎಷ್ಟು ಸಿಗ್ತದೆ? ಹಾಗೆ ಲಕ್ಕುಂಡಿ ಗ್ರಾಮದ ಇತಿಹಾಸ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಗದಗ ಸಮೀಪದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಾಜರ ಕಾಲದ ಅಪಾರ ಚಿನ್ನಾಭರಣಗಳ ನಿಧಿ ಪತ್ತೆ ಆಗಿದೆ. ಇದು ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡಿದ ಸುದ್ದಿ. ಲಕ್ಕುಂಡಿ ಗ್ರಾಮದ ಗಂಗವ್ವ ಬಸವರಾಜ್ ರಿತ್ತಿ ಅವರ ಮನೆ ಜಾಗದಲ್ಲಿ ಪಾಯ ತೆಗೆಯುವ ಸಂದರ್ಭದಲ್ಲಿ ಪ್ರಜ್ವಲ್ ರಿತ್ತಿ ಅನ್ನೋ 8 ವರ್ಷದ ಹುಡುಗನಿಗೆ ಒಂದು ಹಿತ್ತಾಳೆ ತಂಬಿಗೆಯಲ್ಲಿ ಚಿನ್ನಾಭರಣ ಸಿಕ್ಕಿದ್ದಾವೆ. ಈ ಹುಡುಗ ಚಿನ್ನಾಭರಣ ಸಿಕ್ಕ ತಕ್ಷಣವೇ ಆ ಗ್ರಾಮದ ಹಿರಿಯರಿಗೆ, ಪಂಚಾಯಿತಿ ಸದಸ್ಯರಿಗೆ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿದ್ದು ಪಾಟೀಲ್ಗೆ ವಿಷಯ ತಿಳಿಸಿದ್ದಾನೆ. ಬಳಿಕ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರಿಗೆ ಮಾಹಿತಿ ರವಾನಿಸ್ತಾರೆ. ಆಮೇಲೆ ಸಚಿವರ ನಿರ್ದೇಶನದ ಮೇರೆಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಲಕ್ಕುಂಡಿ ಗ್ರಾಮಕ್ಕೆ ಬಂದು ವಾಸ್ತವ ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಮೊದಲು ನಿಧಿ ಪತ್ತೆ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. SP ರೋಹನ್ ಜಗದೀಶ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಿಕ್ಕಿರೋ ನಿಧಿಯನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಸುಮಾರು 470 ಗ್ರಾಂ ತೂಕದ ಬಂಗಾರ ಇರುತ್ತೆ. ಅವುಗಳಲ್ಲಿ ಕೈ ಖಡ್ಗ, ಸರ, ಬಂಗಾರದ ಗುಂಡುಗಳು, ಕಿವಿ ಓಲೆ, ನಾಗಮುದ್ರೆ ಉಂಗುರ, ಬಳೆ, 22 ತೂತು ಬಿಲ್ಲೆಗಳು, ವಜ್ರಖಚಿತ ಉಂಗುರ ಸೇರಿದಂತೆ ಅನೇಕ ಆಭರಣಗಳು ಸಿಗ್ತವೆ. ಅಕ್ಕ ಸಾಲಿಗರನ್ನು ಕರೆಸಿ ಮಡಿಕೆಯಲ್ಲಿನ ಚಿನ್ನವನ್ನು ಸುಮಾರು 3 ಗಂಟೆಗಳ ಕಾಲ ಪರಿಶೀಲನೆ ಮಾಡಿ ತೂಕ ಮಾಡಲಾಗುತ್ತೆ. ಇವೆಲ್ಲ ಹಳೆ ಕಾಲದ ಆಭರಣಗಳು ಅಂತ ಹೇಳಲಾಗ್ತಾ ಇದೆ. ಸದ್ಯ ಇದರ ಮೌಲ್ಯ ಸುಮಾರು 65ರಿಂದ 70 ಲಕ್ಷ ರೂಪಾಯಿಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಹಳೆ ಕಾಲದ ಆಭರಣಗಳು ಆಗಿದ್ದರಿಂದ ಐತಿಹಾಸಿಕದ ಆಧಾರದ ಮೇಲೆ ವ್ಯಾಲ್ಯೂ ಇದರದ್ದು ಕೋಟಿಗಟ್ಟಲೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು? ನಿಧಿ ಪತ್ತೆ ಹಚ್ಚಿದವರೆಗೂ ಪಾಲು ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಮನೆಯ ಅಡಿಪಾಯ ತೆಗೆಯುವಾಗ ಸಿಕ್ಕ ಚಿನ್ನದ ನಿಧಿ ಹಕ್ಕುದಾರ ಯಾರು? ನಿಧಿ ಕಾಯ್ದೆಯ ಪ್ರಕಾರ ಚಿನ್ನಾಭರಣ ಯಾರಿಗೆ ಸಿಗಬೇಕು? ಇದಕ್ಕೆಲ್ಲ ಕಾನೂನಿದೆ. ಭಾರತದಲ್ಲಿ ಬ್ರಿಟಿಷರ ಕಾಲದಿಂದನೂ ನಿಧಿ ಕಾಯ್ದೆ ಅಂತ ಇದೆ. 100 ವರ್ಷಕ್ಕಿಂತ ಹಳೆಯದಾದ ನಿಧಿ ಸರ್ಕಾರದ ಸ್ವತ್ತು ಆಗುತ್ತೆ. ನಿಧಿ ಸರ್ಕಾರದ ಸ್ವತ್ತು ಆದ್ರೂ ಕಂಡೀಷನ್ಸ್ಗಳು ಅಪ್ಲೈ ಆಗ್ತವೆ. ಈ ಕಾಯ್ದೆಯ ಪ್ರಕಾರ ನಿಧಿ ಪತ್ತೆ ಹಚ್ಚಿದವ್ರಿಗೂ ಒಂದು ಪಾಲು ಸಿಗುತ್ತೆ, ನಿಧಿ ಸಿಕ್ಕ ಮಾಲೀಕರಿಗೂ ಒಂದು ಪಾಲು ಸಿಗುತ್ತೆ. ಇದರ ಕಾನೂನಿನ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಬ್ರಿಟಿಷರ ಕಾಲದಿಂದನೂ ನಿಧಿ ಕಾಯ್ದೆ ಅಂತ ಇದೆ. ಈ ಕಾಯ್ದೆಯ ಪ್ರಕಾರ ಜಾಗದ ಮಾಲೀಕರಿಗೆ ಸಿಕ್ಕಿರೋ ನಿಧಿಯಲ್ಲಿ 5ನೇ ಒಂದು ಭಾಗ ಕೊಡಬೇಕು, ಪತ್ತೆ ಹಚ್ಚಿದವರಿಗೂ ಒಂದು ಭಾಗ ಕೊಡಬೇಕು. ಈಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಹಚ್ಚಿದ್ದು ಪ್ರಜ್ವಲ್ ಹೆಸರಿನ 8 ವರ್ಷದ ಬಾಲಕ. ಈಗ ನಿಧಿ ಕಾಯ್ದೆಯ ಪ್ರಕಾರ ಆ ಜಾಗದ ಮಾಲೀಕರು ಮತ್ತು ಪ್ರಜ್ವಲ್ಗೆ ಪಾಲು ಸಿಗಬೇಕು. ಮಾಡ್ಬೇಕು ರೀ ಅವನು ಬಂದು ನಮ್ಮದ ಬಡ ಹೊಡ್ಬೇಕು ರೀ ಅವನು ಬಂದು ಹಿಂಗೆ ಮಾಡ್ತೀವ ನಿಮ್ಮ ಮಾಡ್ತೀವ ನಿಮ್ಮ ಅವ್ರು ಮಾಡ್ಬೇಕು ರೀ ನಮ್ಮದ ಬಂದು ನಾ ಹಿಂಗೆ ನಿಮ್ಮದು ಎಲ್ಲ ಇದು ಮಾಡ್ಕೊತೀವ ಅಂದ್ ಹೇಳ್ಬೇಕು ರೀ ಅವ್ರು ಬಂದು ಅಲ್ಲ ಈಗ ಅವತ್ತು ಏನೇನು ಹೇಳಿದ್ರಿ ನಿಮ್ಗೆ? ಅವತ್ತು ಮಾತಾಡಿದಾಗ ಏನೇನು ಹೇಳಿದ್ರಿ? ನಿಮ್ಮದೆಲ್ಲ ಇನ್ನು ಮಾಡ್ಕೊತೀವ ನಾವು ನಿಮ್ಗೆಲ್ಲ ನಿಮ್ಗೆ ಏನೇನು ಮಾಡ್ಕೊತೀವಿ ಇನ್ನು ನೋಡಿ ಕೊಡ್ತೀನಿ. ನಿನ್ನ ಮನಿ ಇಲ್ಲ ಏನ ಮನಿ ಹಾಕಿವ ಅನ್ನು ಹೇಳ್ಯಾರ ಫೋನ್. ಅದೇ ಜಾಗದಾಗ ಹಾಕಿಸ್ಕೊಡ್ತಾರೋ ಅಥವಾ ಬೇರೆ ಕಡೆ ಇಡೋ ಜಾಗ? ಇನ್ನು ಏನು ಏನು ಅವ್ರ ಇನ್ನು ಏನು ಅವ್ರ. ಅಲ್ಲ ಈಗ ಮತ್ತು ನಿಮ್ಗೆ ಬಂಗಾರ ವಾಪಸ್ ನಮ್ಗೆ ಬೇಕು ಅನ್ನುವಂತ ಮನಸ್ಥಿತಿ ಬಂದಿತ್ತಲ್ಲ, ಯಾಕೆ ನೋಡ ಮುನಿ ಮನಿ ಹೇಳ್ರಿ ಯಾರು ಇನ್ನಲ್ಲ ನಮ್ಮ ಬಯ್ಯ
ಕೊಡಿ ನಿಮ್ದು ಇನ್ನು ನೀವು ಯಾಕೆ ಕೊಡ್ರಿ ಅನ್ನು ಅವನು ನಾವು ಬ್ಯಾಡ ಅನ್ನೋ ಬ್ಯಾರಿ ಅಂದ್ರೆ ನೀವು ಯಾಕೆ ಇನ್ನ ಒಂದು ನಮ್ಮದು ಒಂದು ಅಂದ್ರೆ ಅದು ನಮಗೆ ಬ್ಯಾಡ ಅಂದ್ವಿ ನಾವು ಅಂದ್ರೆ ನಿಮ್ಮ ಮನೆಯೊಳಗ ಸಿಕ್ಕಿತ್ತು ಅದು ನಿಮ್ಮದೇ ಅಂತ ಅವ್ರು ಹೇಳಿದ್ರು ಸೇವನ ಮಾಡಿ ಅವನು ಅವ್ನು ಬಂದಾನ ಬಗ್ಗೆ ಸೇವನ ಮಾಡಿ ಅವನು ನಮ್ಮ ಮನಸ್ಸು ಒಂಥರ ರೀ ಅದಕ್ಕೆ ನಮ್ಮ ಬಂಗಾರ ಇರ್ಲಿ ಅದಂತ ನೀವು ಅಂದೀವ್ರಿ ಒಂದು ಮಾತು ಆಮೇಲೆ ಈಗ ಯಾಕೆ ಹಿಂಗ ಮತ್ತೆ ಬ್ಯಾಡದ ಬಂಗಾರ ಅಂತ ಯಾಕೆ ಅನಿಸ್ತು ಮತ್ತೆ ಬ್ಯಾಡ್ರಿ ನಮ್ಮದ ಮತ್ತೆ ಹೇಳ್ಕೊಟ್ಟು ಮನೆ ಅವ್ರು ಯಾಕೆ ಮಾತಾಡ್ಬೇಕ್ರಿ ಹಂಗೆ ಸೇವನ ಮಾತಾಡ್ಬಾರ್ದು ಅದು ಬೆಲೆ ಕೊಡ್ಬೇಕಾರಿ ಅದು ಸರ ಅದು ಮಾತಾಡಿದ್ರೆ ಅದು ಒಂದು ರೀ ಬೆಲೆ ಎಲ್ಲ ಕೊಂದಿಲ್ರಿ ಅವ್ರು ಅದು ನಮ್ಮದ ನಿಮ್ದು ನಿನ್ನ ನಾವು ಮಾತಾಡಿರಿ ಅವ್ರಿಗೆ ಹೊರಗೆ ಕೊಟ್ರಿ ಅಂದಹಾಗೆ ಲಕ್ಕುಂಡಿ ಗ್ರಾಮಕ್ಕೆ ದೊಡ್ಡ ಇತಿಹಾಸ ಇದೆ. ಇದು ಈಗ ಗ್ರಾಮ ಅಂತ ಅನ್ಸ್ಕೊಳ್ತಾ ಇದೆ. ಆದರೆ 10ನೇ ಶತಮಾನದ ಹೊತ್ತಲ್ಲಿ ಇದು ದಕ್ಷಿಣ ಭಾರತದ ಪ್ರಮುಖ ನಗರ ಅಂತ ಅನ್ಸ್ಕೊಂಡಿತ್ತು. ಶಾಸನಗಳ ಪ್ರಕಾರ ಇದನ್ನು ಮೊದಲು ಲೋಕಿಗುಂಡಿ ಅಂತ ಕರಿತಾ ಇದ್ರಂತೆ. ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 101 ದೇವಸ್ಥಾನಗಳು, 101 ಮೆಟ್ಟಿಲು ಬಾವಿಗಳು ಇದ್ದಾವೆ. ಜೊತೆಗೆ ಕಲ್ಯಾಣಿಗಳು, ಶಾಸನಗಳು, ಶಿಲ್ಪಕಲೆಗಳು, ಕಟ್ಟಡಗಳು ಸಿಕ್ಕಾಪಟ್ಟೆ ಇದ್ದಾವೆ. ಲಕ್ಕುಂಡಿಯನ್ನು ಈ ಮೊದಲು 3 ಅರಸರು ಆಳ್ವಿಕೆ ಮಾಡಿದಾರಂತೆ. ಇದರಲ್ಲಿ ಹೊಯ್ಸಳ ಅರಸರು ಲಕ್ಕುಂಡಿಯನ್ನು ತಮ್ಮ ಉಪರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಇದೇ ಲಕ್ಕುಂಡಿಯಲ್ಲಿ ನಾಣ್ಯವನ್ನು ಪ್ರಿಂಟ್ ಮಾಡೋ ಟಂಕಶಾಲೆ ಇತ್ತು ಅಂತ ಹೇಳಲಾಗ್ತಾ ಇದೆ. 22 ಮಠಗಳು, ಶಾಸನಗಳು ಹಾಗೂ ಕರಿಕಲ್ಲಿನ ಮೇಲೆ ಇಲ್ಲಿ ಒಂದು ಮಸೀದಿ ಸಹ ಇದೆಯಂತೆ. 2003ರಿಂದ 2007 ತನಕ ಉತ್ಖನನ ಅಂದರೆ ಭೂಮಿ ಅಯ್ಯೋ ಕೆಲಸ ನಡೆದಿತ್ತು. ಈ ಸಂದರ್ಭದಲ್ಲಿ ಹಳೆಯ ಕಾಲದ ವಸ್ತುಗಳು ಸಿಕ್ಕಿರ್ತವೆ. ದೊಡ್ಡ ದೊಡ್ಡ ಅರಸರು, ರಾಜವಂಶಗಳು ಆಳಿದ್ದ ಈ ಕರ್ಮಭೂಮಿಯಲ್ಲಿ ಚಿನ್ನದ ನಿಧಿಗೆ ಕಮ್ಮಿಯೇನಿಲ್ಲ ಅನಿಸುತ್ತೆ. ಆದರೆ ಅದೆಲ್ಲ ಭೂಗರ್ಭದಲ್ಲಿ ಅಡಗಿ ಹೋಗಿದೆ. ಹೀಗೆ ಆವಾಗೋ ಇವಾಗೋ ಯಾವಾಗೋ ಒಮ್ಮೆ ಕಾಣಿಸ್ಕೊಳ್ತಾ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ತ್ರಿವರ್ಣ ಸ್ಪೆಷಲ್ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.